ನಮಸ್ಕಾರ ವೀಕ್ಷಕರೇ. ಸಂಸತ್ನ ಪ್ರಮುಖ ಡಿಬೇಟ್ನಲ್ಲಿ ಸುಳ್ಳುಗಳನ್ನ ಹೇಳಿ ಮತ್ತೆ ರಾಹುಲ್ ಗಾಂಧಿ ಸಿಕ್ಕಿಬಿದ್ದಿದ್ದಾರೆ. ಸಂವಿಧಾನದ ಬಗ್ಗೆ ಚರ್ಚೆ ನಡೀತಾ ಇದ್ದು, ಸಂವಿಧಾನದ ವಿಚಾರದಲ್ಲಿ ಸಾವರ್ಕರ್ ಅವರನ್ನ ಎಳೆದು ತಂದು ಸುಳ್ಳನ್ನ ಸತ್ಯ ಅಂತ ಹೇಳೋದಕ್ಕೆ ಹೋಗಿ ಮತ್ತಷ್ಟು ಸುಳ್ಳುಗಳನ್ನ ಹೇಳಿ ಕೊನೆಗೆ ಎಲ್ಲವೂ ಎಕ್ಸ್ಪೋಸ್ ಆಗಿ ಶಿಕ್ಷಣ ಪಡೆದವರು ಆಡಿಕೊಂಡು ನಗೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಒಂದು ಕಡೆ ಸಾವರ್ಕರ್ ವಿಚಾರದಲ್ಲಿ ಈಗ ಸುಳ್ಳು ಹೇಳಿ ಸಿಕ್ಕಿ ಬಿದ್ದಿದ್ರೆ, ಇನ್ನೊಂದು ಕಡೆ ಮುಂಚೆ ಹೇಳಿದ್ದ ಸುಳ್ಳಿನ ಸಂಬಂಧ ಉತ್ತರ ಪ್ರದೇಶ ಕೋರ್ಟ್ನಿಂದ ನೋಟಿಸ್ ಕೂಡ ಬಂದಿದೆ. ರಾಹುಲ್ ಇಷ್ಟೆಲ್ಲ ಗದ್ದಲ ಮಾಡ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ತಮ್ಮ ಭಾಷಣದ ವೇಳೆ ಸರಿಯಾಗಿ ಟಕ್ಕರ್ ಕೊಟ್ರು. ರಾಗ ಮಾತ್ರವಲ್ಲದೆ ಇಡೀ ಗಾಂಧಿ ಕುಟುಂಬದ ಇತಿಹಾಸವನ್ನ ಜಾಲಾಡಿದ್ರು. 54 ವರ್ಷದ ಯೂತ್ ಐಕಾನ್ ಕತೆ ಹೀಗಾದ್ರೆ, ಅತ್ತ ಚಿರಾಗ್ ಪಾಸ್ವಾನ್ ಪಕ್ಷದ ಭಾರತದ ಅತ್ಯಂತ ಕಿರಿಯ ಲೋಕಸಭಾ ಸಂಸದೆ ಶಾಂಭವಿ ತಮ್ಮ ಭಾಷಣದಲ್ಲಿ ಇಡೀ ಗಾಂಧಿ ಫ್ಯಾಮಿಲಿ ಪ್ರಮುಖರನ್ನ ಎಕ್ಸ್ಪೋಸ್ ಮಾಡಿದ್ದಾರೆ. ಶಾಂಭವಿ ಭಾಷಣದ ತುಣುಕು ದೇಶಾದ್ಯಂತ ಸಂಚಲನವನ್ನ ಮೂಡಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಹೇಳೋದಕ್ಕೂ ಮಾಡೋದಕ್ಕೂ ಸರಿ ಹೋಯ್ತು ಅನ್ನೋ ಹಾಗೆ ರಾಹುಲ್ ವಿಚಾರದಲ್ಲಿ ಎಲ್ಲವೂ ಜನರು ಹೇಳಿದಂತೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಸಾಕಷ್ಟು ಬಾರಿ ಸುಳ್ಳು ಹೇಳಿ ಸಿಕ್ಕಿಬಿದ್ದಿರೋ ಉದಾಹರಣೆ ಇದ್ದು, ಈಗ ಲೋಕಸಭಾ ಕಲಾಪದ ಪ್ರಮುಖ ಚರ್ಚೆ ವೇಳೆ ಸುಳ್ಳು ಹೇಳಿ ಎಕ್ಸ್ಪೋಸ್ ಆಗಿದ್ದಾರೆ. ಈಗ ರಾಹುಲ್ ಅಭಿಮಾನಿಗಳಿಗೆ ತೀವ್ರ ಕೋಪ ಬರ್ತಾ ಇರೋದು ರಾಹುಲ್ ಜೊತೆಗಿರೋ ವ್ಯಕ್ತಿಗಳ ಮೇಲೆ. ರಾಹುಲ್ ಒಬ್ಬ ಮುಗ್ಧ, ಅವರಿಗೆ ಏನ್ ಹೇಳಬೇಕು ಹೇಳಬಾರದು ಅನ್ನೋದು ಗೊತ್ತಾಗಲ್ಲ. ಜೊತೆಗಿದ್ದವರು ಸರಿಯಾಗಿ ಬರ್ಕೊಡೋದನ್ನ ಬಿಟ್ಟು ಯಾಕೆ ಪ್ರತಿ ಸಲ ಅವರನ್ನ ಸಿಕ್ಕಿ ಬೀಳೋ ಹಾಗೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಸಾವರ್ಕರ್ ಲಿಂಕ್ ಕೊಡೋದಕ್ಕೆ ಹೋಗಿ ಮನುಸ್ಮೃತಿಯನ್ನ ಮಧ್ಯೆ ತಂದು ಆಡಿದ ಪ್ರತಿ ವಾಕ್ಯವೂ ಸುಳ್ಳು ಅನ್ನೋ ಮಟ್ಟಕ್ಕೆ ತಂದು ನಿಲ್ಲಿಸಿರೋದು ರಾಹುಲ್ ಅಭಿಮಾನಿಗಳಲ್ಲಿ ಬೇಸರ ತರಿಸಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಮಾತು ಆರಂಭಿಸೋ ರಾಹುಲ್ ಗಾಂಧಿ ಸಾವರ್ಕರ್ನ್ನ ಬಿಜೆಪಿಯ ಸುಪ್ರೀಂ ಲೀಡರ್ ಅಂತ ಹೇಳ್ತಾರೆ. ಸಾವರ್ಕರ್ ಹೇಳಿರೋ ಪ್ರಕಾರ ಭಾರತದ ಸಂವಿಧಾನ ಭಾರತೀಯನಿಗೆ ಸರಿ ಹೊಂದೋದಿಲ್ಲ. ಭಾರತವನ್ನ ಮುನ್ನಡೆಸೋದಕ್ಕೆ ಮನುಸ್ಮೃತಿಯೇ ಸರಿಯಾದ ಪುಸ್ತಕ. ವೇದಗಳ ನಂತರ ನಾವು ಯಾವ್ದಾದ್ರೂ ಒಂದು ಪುಸ್ತಕವನ್ನ ಆಧರಿಸಬಹುದು ಅಂದ್ರೆ ಅದು ಮನುಸ್ಮೃತಿ ಮಾತ್ರ. ಅದರಲ್ಲಿ ಭಾರತದ ಸಂಸ್ಕೃತಿ, ಸಂಪ್ರದಾಯಗಳು, ಮೌಲ್ಯಗಳ ಬಗ್ಗೆ ಉಲ್ಲೇಖ ಇದೆ. ಆದ್ರಿಂದ ಇದನ್ನೇ ನಾವು ಅನುಸರಿಸಬೇಕು ಅಂತ ಸಾವರ್ಕರ್ ಹೇಳಿದ್ರು. ಇವತ್ತು ಭಾರತದ ನೀತಿ ನಿಯಮಗಳು ಅದೇ ರೀತಿ ಇವೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಇದೆಲ್ಲವನ್ನ ಸಾವರ್ಕರ್ ತಮ್ಮ ಬರವಣಿಗೆಯಲ್ಲಿ ಹೇಳಿದ್ರು ಅಂತಲೂ ಹೇಳ್ತಾರೆ. ಒಂದು ಕೈಯಲ್ಲಿ ಸಂವಿಧಾನ, ಇನ್ನೊಂದು ಕೈಯಲ್ಲಿ ಮನುಸ್ಮೃತಿ ಹಿಡಿದು ಪರೋಕ್ಷವಾಗಿ ಬಿಜೆಪಿ ಸಂವಿಧಾನವನ್ನ ಬದಲಿಸ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಆದ್ರೆ ಇದೆಲ್ಲವನ್ನ ಸಾವರ್ಕರ್ ಯಾವ ಪುಸ್ತಕದಲ್ಲಿ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಇದ್ಯಾವುದನ್ನು ಕೂಡ ಹೇಳೋದಿಲ್ಲ. ಇಲ್ಲೇ ನೋಡಿ ಅವರು ಸಿಕ್ಕಿ ಬೀಳೋದು. ಒಂದು ಸುಳ್ಳು ಹೇಳಿ ಚರ್ಚೆಗೆ ದಾರಿ ಮಾಡಿ ಕೊಡ್ತಾ ಇದ್ದ ಹಾಗೆ ಈ ಬಗ್ಗೆ ಇನ್ನೊಂದಷ್ಟು ಮಾತುಗಳನ್ನ ರಾಹುಲ್ ಗಾಂಧಿ ಆಡ್ತಾ ಹೋಗ್ತಾರೆ. ಸಾವರ್ಕರ್ ಬಗ್ಗೆ ನಾನು ನಮ್ಮ ಅಜ್ಜಿ ಇಂದಿರಾ ಗಾಂಧಿ ಜೊತೆ ಕೂತು ಚರ್ಚೆ ಮಾಡ್ತಾ ಇದ್ದೆ ಅಂತ ಹೇಳ್ಬಿಡ್ತಾರೆ. ದುರಂತ ಏನಂದ್ರೆ, ಈಗ ಯಾವುದನ್ನ ಹೇಳಿದ್ರು ಜನರು ಕ್ರಾಸ್ ಚೆಕ್ ಮಾಡ್ತಾರೆ, ಬ್ಲೈಂಡ್ ಆಗಿ ನಂಬೋದಿಲ್ಲ ಅನ್ನೋ ವಿಷಯ ರಾಹುಲ್ಗೆ ಗೊತ್ತಾಗ್ತಾನೆ ಇಲ್ಲ. ಈ ರೀತಿ ರಾಹುಲ್ ಹೇಳಿ ಸ್ವಲ್ಪ ಹೊತ್ತು ಆಗೋದ್ರ ಒಳಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ರಾಹುಲ್ ಹೇಳಿದ್ದನ್ನ ಸುಳ್ಳು ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ಬಿಚ್ಚಿಡ್ತಾರೆ. ಮೊದಲನೇದಾಗಿ, ಇಂದಿರಾ ಗಾಂಧಿ ಮರಣ ಹೊಂದಿದಾಗ ರಾಹುಲ್ ಗಾಂಧಿಗೆ ಕೇವಲ 14 ವರ್ಷ. ಆ ಹೊತ್ತಲ್ಲಿ ರಾಹುಲ್ಗೆ ಭಾರತದ ರಾಜಕೀಯದ ಬಗ್ಗೆ ಜ್ಞಾನ ಇತ್ತು ಅನ್ನೋದನ್ನ ನಂಬೋದೇ ಕಷ್ಟ. ಅಂಥದ್ರಲ್ಲಿ ಇಂದಿರಾ ಗಾಂಧಿ ಜೊತೆ ಕೂತು ಸಾವರ್ಕರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನಂಬೋದಕ್ಕೆ ಆಗುತ್ತಾ? ಇದು ಒಂದು ವಿಚಾರ. ಆದ್ರೆ ಸಾವರ್ಕರ್ಗೆ ವೀರ ಅನ್ನೋ ಬಿರುದನ್ನ ಕೊಟ್ಟಿದ್ದೇ ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು. 1980 ಮೇ 20ರಂದು ಸಾವರ್ಕರ್ ಅವರಿಗೆ ವೀರ ಅನ್ನೋ ಬಿರುದನ್ನ ನೀಡಲಾಗಿದೆ ಅಂತ ಭಾರತದ ಪ್ರಧಾನಿ ಕಚೇರಿಯ ಅಫಿಷಿಯಲ್ ಲೆಟರ್ ಹೆಡ್ ನಲ್ಲಿ ಸಹಿ ಹಾಕಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದೆ ಇಂದಿರಾ ಗಾಂಧಿ. ಅಂತ ಅಜ್ಜಿ ಜೊತೆ ಕೂತು ಚರ್ಚೆ ಮಾಡಿ ಸಾವರ್ಕರ್ ಬಗ್ಗೆ ಈ ರೀತಿಯ ಮಾತುಗಳನ್ನ ಆಡ್ತಾರೆ ಅಂದ್ರೆ ಒಂದೇ ಅವರ ಅಜ್ಜಿ ಸುಳ್ಳು ಹೇಳಿರ್ಬೇಕು, ಇಲ್ಲ ಇವರು ಸುಳ್ಳು ಹೇಳ್ತಾ ಇರ್ಬೇಕು, ಅಥವಾ ಇಬ್ಬರು ಚರ್ಚೆ ಮಾಡಿದ್ದೇ ಸುಳ್ಳು ಇರ್ಬೇಕು. ಇದು ಅಲ್ಲ ಅಂದ್ರೆ ಸಾವರ್ಕರ್ ಬಗ್ಗೆ ಎಳ್ಳಷ್ಟು ರಾಹುಲ್ಗೆ ಗೊತ್ತಿಲ್ಲ, ಅಜ್ಜಿ ಜೊತೆ ಕೂತು ಮಾತಾಡಿದ್ದಾರೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಯಾರೋ ಬರೆದು ಕೊಟ್ಟು ಅದನ್ನ ರಾಹುಲ್ ಹೇಳಿರ್ಬೇಕು. ಇದಲ್ಲದೆ ಬೇರೆ ಆಪ್ಷನ್ ಇಲ್ಲ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಏನು ಮನುಸ್ಮೃತಿಗೆ ಸಂವಿಧಾನವನ್ನ ಲಿಂಕ್ ಮಾಡ್ತಾ ಇರೋದರ ಹಿಂದೆ ಕೂಡ ಅಜೆಂಡಾ ಇದೆ. ಮನುಸ್ಮೃತಿಯನ್ನ ಎಷ್ಟು ಜನರು ಸರಿಯಾಗಿ ಓದಿದ್ದಾರೋ ಗೊತ್ತಿಲ್ಲ. ಈಗ ಅದನ್ನ ಯಾರು ಪಾಲಿಸ್ತಾ ಇಲ್ಲ ಅನ್ನೋದು ಕೂಡ ವಾಸ್ತವವೇ. ಆದ್ರೆ ಮನುಸ್ಮೃತಿ ವಿವಾದ ಆಗೋದಕ್ಕೆ ಕಾರಣ ಅದರಲ್ಲಿ ವರ್ಣ ಭೇದ ನೀತಿಯ ಉಲ್ಲೇಖ ಇರೋದು. 4 ರೀತಿ ಜನರನ್ನ ವಿಂಗಡಣೆ ಮಾಡಿದ್ದಾರೆ ಅನ್ನೋ ಅಂಶ ಇಟ್ಕೊಂಡು ಕೆಲವರು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತೇ ಇದೆ.
ಆದರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ 4 ರೀತಿಯ ವಿಂಗಡಣೆ ಆಗಿರೋದು ಆಗಿನ ಕಾಲದ ಮನುಷ್ಯರು ಮಾಡ್ತಾ ಇದ್ದ ವೃತ್ತಿ ಅಥವಾ ಕುಲ ಕಸುಬಿನ ಆಧಾರದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಭೇದ ಭಾವ ಮಾಡಿದ, ಅಸ್ಪೃಶ್ಯತೆ ನಡೆಸಿದ ಘಟನೆ ಭಾರತದಲ್ಲಿ ಖಂಡಿತ ನಡೆದಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಎಷ್ಟೋ ಜನರ ಜೀವನವನ್ನ ಬದಲಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನ ಕೊಟ್ಟಿದೆ ಅನ್ನೋದು ಕೂಡ ಪ್ರತಿಯೊಬ್ಬ ಭಾರತೀಯ ಒಪ್ಪಲೇಬೇಕಾದ ಸತ್ಯ. ಅಂದಾಗೆ ಈಗ ಸಮಾಜವನ್ನ ವೃತ್ತಿ ಆಧಾರದಲ್ಲಿ ವಿಂಗಡಿಸೋದಕ್ಕೆ ಹೋದ್ರೆ ಡಾಕ್ಟರ್ಗಳದ್ದು ಒಂದು ಜಾತಿ, ಪೊಲೀಸರದ್ದು ಒಂದು ಜಾತಿ, ಬ್ಯಾಂಕ್ ಉದ್ಯೋಗಿಗಳದ್ದು ಒಂದು ಜಾತಿ, ಹೀಗೆ ಕೆಲಸಕ್ಕೊಂದು ಜಾತಿ ಹುಟ್ಕೊಳ್ಳುತ್ತೆ. ಇದು ಎಲ್ಲರಿಗೂ ಅರ್ಥವಾಗೋ ಕಾಮನ್ ಸೆನ್ಸ್ ಆದ್ರೂ ಇನ್ನೂ ಈ ಹೆಸರಲ್ಲಿ ಪಾಲಿಟಿಕ್ಸ್ ನಡೀತಾನೆ ಇದೆ. ಇನ್ನು ಸಾವರ್ಕರ್ ಬಗ್ಗೆ ಈಗ ಮತ್ತೆ ಮಾತಾಡ್ತಾ ಇರೋ ರಾಹುಲ್ ಗಾಂಧಿ ಮಹಾರಾಷ್ಟ್ರ ಎಲೆಕ್ಷನ್ ಟೈಮ್ ನಲ್ಲಿ ಆ ಹೆಸರನ್ನ ತೆಗೆದೇ ಇದ್ದಿದ್ದು ಕೂಡ ಈಗ ಸುದ್ದಿ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ನಿಂತು ಸಾವರ್ಕರ್ ಬಗ್ಗೆ ಸುಳ್ಳುಗಳನ್ನ ಹೇಳಿದ್ರೆ ಜನರು ಪಕ್ಕಾ ಸೋಲಿಸ್ತಾರೆ ಅನ್ನೋ ಭಯ ಇತ್ತು. ಆದ್ರೂ ಕೂಡ ಕಾಂಗ್ರೆಸ್ಗೆ ಬಂದಿದ್ದು ಕೇವಲ 16 ಸೀಟ್ಗಳು ಮಾತ್ರ. ಈಗ ಮತ್ತೆ ಸಾವರ್ಕರ್ ಬಗ್ಗೆ ಸುಳ್ಳು ಹೇಳ್ತಾ ಇರೋದನ್ನ ನೋಡಿದ್ರೆ ಮಹಾರಾಷ್ಟ್ರ ಪರ್ಮನೆಂಟ್ ಆಗಿ ಬಿಜೆಪಿಯ ಭದ್ರಕೋಟೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲ ವರ್ಷಗಳ ಹಿಂದೆ ರಾಹುಲ್ ವಿದೇಶದಲ್ಲಿ ಸಾವರ್ಕರ್ ಬಗ್ಗೆ ಬೇರೆ ಒಂದಷ್ಟು ಸುಳ್ಳನ್ನ ಹೇಳಿ ಸಿಕ್ಕಿಬಿದ್ದಿದ್ರು. ಆ ಕೇಸ್ ಸಂಬಂಧ ಈಗ ಉತ್ತರ ಪ್ರದೇಶ ಕೋರ್ಟ್ ರಾಹುಲ್ಗೆ ಸಮನ್ಸ್ ನೀಡಿದೆ. ಇನ್ನು ರಾಹುಲ್ ಭಾಷಣ, ಸಾವರ್ಕರ್ ನಿಂದನೆ, ರಗಳೆ ರಂಪಾಟಗಳನ್ನ ಶಾಂತ ರೀತಿಯಲ್ಲಿ ಗಮನಿಸ್ತಾ ಇದ್ದ ಪ್ರಧಾನಿ ಮೋದಿ ತಮ್ಮ ಭಾಷಣದ ವೇಳೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ಸಂವಿಧಾನ ಬದಲಿಸೋ ಚಟ ಇರೋದು ಕಾಂಗ್ರೆಸ್ಗೆ ಅಂತ ಟಕ್ಕರ್ ಕೊಟ್ರು. ನಾನು ಯಾರನ್ನು ವೈಯಕ್ತಿಕವಾಗಿ ಟೀಕಿಸಲು ಬಯಸೋದಿಲ್ಲ, ಆದ್ರೆ ಕಾಂಗ್ರೆಸ್ನ ಒಂದು ಕುಟುಂಬವು ಸಂವಿಧಾನವನ್ನ ನೋಯಿಸಲು ಎಲ್ಲವನ್ನೂ ಮಾಡಿದೆ. ಆ ಕುಟುಂಬ ದೇಶವನ್ನ 55 ವರ್ಷಗಳ ಕಾಲ ಆಳಿದೆ ಅಂತ ಹೇಳಿದ್ರು. ಒಂದೆಡೆ ನೆಹರು ತಮ್ಮದೇ ಸಂವಿಧಾನವನ್ನ ಅನುಸರಿಸಿದ್ರು, ಇನ್ನೊಂದೆಡೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತರೋ ಮೂಲಕ ದೇಶದ ಇತಿಹಾಸದ ಕರಾಳ ಅಧ್ಯಾಯವನ್ನ ಬರೆದ್ರು. ಮತ್ತೊಂದೆಡೆ ಶಾ ಬಾನೋ ಪರವಾಗಿ ನೀಡಿದ ಸುಪ್ರೀಂ ಕೋರ್ಟ್ನ ಆದೇಶವನ್ನ ರಾಜೀವ್ ಗಾಂಧಿ ಧಿಕ್ಕರಿಸಿದ್ರು. ಈ ಮೂಲಕ ಕಾಂಗ್ರೆಸ್ ಸಂವಿಧಾನವನ್ನ ಬದಲಿಸೋ ಚಟವನ್ನ ಹೊಂದಿದೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಉಲ್ಲೇಖಿಸಿದ PM ಮೋದಿ ಸಂವಿಧಾನವನ್ನ ಬದಲಿಸುವಲ್ಲಿ ಮೊದಲ ಪ್ರಧಾನಿ ಹಾಕಿದ ಬುನಾದಿಯನ್ನ ನಂತರ ಇಂದಿರಾ ಗಾಂಧಿ ಅನುಸರಿಸಿದರು. ಅವರು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಸಹ ರದ್ದುಗೊಳಿಸಿದ್ರು ಅಂತ ಟಕ್ಕರ್ ಕೊಟ್ರು. ಅಲ್ಲದೆ 10% EVS ರಿಸರ್ವೇಶನ್, OBC ಕಮಿಷನ್, ಆರ್ಟಿಕಲ್ 370 ರದ್ದು ಹಾಗೂ ಮಹಿಳಾ ಮೀಸಲಾತಿ ಇದು ನಾವು ಸಂವಿಧಾನವನ್ನ ಬದಲಿಸಿದ ರೀತಿ ಅಂತ ಚಾಟಿ ಬೀಸಿದ್ರು. ಇದರ ಜೊತೆಗೆ ಸಾಕಷ್ಟು ವಿಚಾರಗಳ ಸಂಬಂಧ ವಿಪಕ್ಷಗಳಿಗೆ ಮೋದಿ ಚಾಟಿ ಬೀಸಿದ್ದು ಎಲ್ಲರನ್ನೂ ಸೈಲೆಂಟ್ ಮಾಡಿದ್ರು. ಇನ್ನು ಒಂದು ಕಡೆ ಸೀನಿಯರ್ ಲೀಡರ್ ರಾಹುಲ್ ಇಷ್ಟೆಲ್ಲ ಸುಳ್ಳುಗಳ ಮೂಲಕ ಸುದ್ದಿ ಆದ್ರೆ ಅದೇ ಸೆಷನ್ ನಲ್ಲಿ NDA ಮಿತ್ರ ಪಕ್ಷ ಚಿರಾಗ್ ಪಾಸ್ವಾನ್ರ LJPಯ ಸದಸ್ಯೆ ಮಿಂಚು ಹರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅರ್ಥಾತ್ ಗಾಂಧಿ ಕುಟುಂಬದಿಂದ ಭಾರತ 3 ಪ್ರಧಾನಿಗಳನ್ನ ನೋಡಿದೆ. ಈ 3 ಮೀಸಲಾತಿಯ ವಿರುದ್ಧವೇ ಇದ್ರು ಅನ್ನೋದನ್ನ 26 ವರ್ಷದ ಸಂಸದೆ ಶಾಂಭವಿ ಚೌಧರಿ ಬಿಚ್ಚಿಟ್ಟಿದ್ದಾರೆ. ನೆಹರು ತಮ್ಮ ಲೇಖನದಲ್ಲಿ ನಾನು ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನ ಒಪ್ಪೋದಿಲ್ಲ, ಅದರಲ್ಲೂ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಒಪ್ಪೋದೇ ಇಲ್ಲ ಅಂತ ಬರೆದುಕೊಂಡಿದ್ರು. ಇಂದಿರಾ ಗಾಂಧಿ ಕೂಡ ಆಂಟಿ ರಿಸರ್ವೇಶನ್ ಕಾನೂನು ತರೋದಕ್ಕೆ ಪ್ರಯತ್ನಿಸಿದ್ರು. ಇನ್ನು ರಾಜೀವ್ ಗಾಂಧಿ 1985ರಲ್ಲಿ ಪತ್ರಕರ್ತ ಅಲೋಕ್ ಜೊತೆ ಸಂದರ್ಶನದಲ್ಲಿ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಮೀಸಲಾತಿಯಿಂದ ಬರೋ ಇಡಿಯಟ್ಗಳಿಗೆ ಉದ್ಯೋಗದಲ್ಲಿ ಪ್ರಮೋಷನ್ಗಳನ್ನ ನೀಡಬಾರದು, ಇಂಥ ಇಡಿಯಟ್ಗಳಿಗೆ ನೀಡೋ ಪ್ರಮೋಷನ್ಗಳಿಂದ ದೇಶಕ್ಕೆ ಆಪತ್ತು ಬರುತ್ತೆ ಅಂತ ಹೇಳಿದ್ರು. ಮೀಸಲಾತಿ ಬಗ್ಗೆ ಈ ಮನಸ್ಥಿತಿ ಹೊಂದಿದವರು ಇಂದು NDAಯನ್ನ ಮೀಸಲಾತಿ ವಿರೋಧಿ ಪಕ್ಷ ಅಂತ ಕರೀತಾ ಇದ್ದಾರೆ. ಜಾತಿಗಳ ನಡುವೆ ಮೀಸಲಾತಿ ಕಿಚ್ಚು ಹೊತ್ತಿಸ್ತಾ ಇದ್ದಾರೆ ಅಂತ ಚಾಟಿ ಬೀಸಿದ್ರು. ಅಲ್ಲದೆ ಜಾತ್ಯತೀತತೆ ಬಗ್ಗೆ ಮಾತಾಡೋ ಕಾಂಗ್ರೆಸ್ ನಾಯಕರಿಗೂ ಕೂಡ ಸರಿಯಾದ ಚಾಟಿಯನ್ನ ಬೀಸಿದ್ರು. ನೆಹರು ಕಾಲದಲ್ಲಿ 16 ರಾಜ್ಯಗಳಲ್ಲಿ 200ಕ್ಕೂ ಅಧಿಕ ಕೋಮು ಗಲಭೆಗಳು ದಾಖಲಾಗಿವೆ. ಇಂದಿರಾ ಗಾಂಧಿ ಅವಧಿಯಲ್ಲಿ 15 ರಾಜ್ಯಗಳಲ್ಲಿ 300ಕ್ಕೂ ಅಧಿಕ ದಂಗೆಗಳಾಗಿವೆ. ಇನ್ನು ರಾಜೀವ್ ಗಾಂಧಿ ಆಡಳಿತದಲ್ಲಿ 16 ರಾಜ್ಯಗಳಲ್ಲಿ 200ಕ್ಕೂ ಅಧಿಕ ಕೋಮು ಗಲಭೆಗಳು ನಡೆದಿವೆ. ನೀವು ಇಷ್ಟೊಂದು ಜಾತ್ಯತೀತರಾಗಿದ್ರು ಈ ದಂಗೆಗಳು ಹೇಗೆ ನಡೆದವು ಅಂತ ಪ್ರಶ್ನೆ ಹಾಕಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಸಂಸದರಾಗಿ ಮೊದಲ ಭಾಷಣ ಮಾಡೋದಕ್ಕೆ ಇಷ್ಟೊಂದು ಪ್ರಿಪೇರ್ ಆಗಿ ಬಂದಿರೋ ನಾಯಕಿ ಯಾರೋ ಬರೆದು ಕೊಟ್ಟಿದ್ದನ್ನ ತಪ್ಪಾಗಿ ಹೇಳೋ ಹಿರಿಯ ನಾಯಕರಿಗಿಂತ 1000 ಪಾಲು ಬೆಟರ್ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ ರಾಹುಲ್ ಒಂದು ಸುಳ್ಳು ಹೇಳೋದಕ್ಕೆ ಹೋಗಿ ಅದರಿಂದ ಮತ್ತೆ ಸುಳ್ಳುಗಳು ಹೇಳುವಂತಾಗಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದಾಗ ಉತ್ತರ ಇಲ್ಲದೆ ಕೂಗಾಡೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಈಗ ಹೇಳಿರೋ ಸುಳ್ಳುಗಳು ವೈರಲ್ ಆಗ್ತಾ ಇದ್ದು ವಿದ್ಯಾವಂತರು ಕಾಂಗ್ರೆಸ್ನಿಂದ ಶಾಶ್ವತವಾಗಿ ದೂರ ಉಳಿಯೋ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.